ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ ಅಧ್ಯಾಯ 13 ಸಾಮ್ರಾಜ್ಯದ ಸ್ಥಾಪನೆ ಮತ್ತು ಅದು ಹೇಗೆ ಪ್ರಕಟಗೊಳ್ಳುತ್ತದೆ ಪುಟ 423 ಆದರೆ ಮುಯ್ಯಿ ತೀರಿಸುವ ದಿನದ ಅರಾಜಕತೆಯಿಂದ ಸಾಧಿಸಲ್ಪಡುವ ಸಮಾಜದ ಅನಿವಾರ್ಯವಾದ ನೆಲಸಮವನ್ನು ಒಪ್ಪಿಕೊಳ್ಳಬೇಕು ಮತ್ತು ಆ ಮೂಲಕ ಕೆಲವರಲ್ಲಿ ನಿಧಾನವಾಗಿ ಕೆಲವರಲ್ಲಿ ಬೇಗನೆ ಪ್ರೀತಿಯ ಆಳ್ವಿಕೆಯ ಅನುಕೂಲತೆಗಳನ್ನು ಗುರುತಿಸುತ್ತಾರೆ ಮತ್ತು ಸಾಮಾನ್ಯವಾಗಿ ಪ್ರಶಂಸಿಸುತ್ತಾರೆ. ದೈವಿಕ ಏರ್ಪಾಟಿನ ಅಡಿಯಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಆಶೀರ್ವದಿಸಲ್ಪಟ್ಟರೆ ನಿಜವಾಗಿಯೂ ಸಂತೋಷವಾಗಿರಬಹುದು ಮತ್ತು ಪರಿಶುದ್ಧ ರಾಜಮಾರ್ಗದಲ್ಲಿ ಮೇಲ್ಮುಖವಾಗಿ ಭವ್ಯವಾದ ಮಾನವ ಪರಿಪೂರ್ಣತೆ ಮತ್ತು ನಿತ್ಯ ಜೀವಕ್ಕೆ ಅಂದರೆ ದೈವ ಸ್ವರೂಪಕ್ಕೆ ಹೋಗಬಹುದು ಎಂದು ಕಂಡುಬರುತ್ತದೆ. ಯೆಶಾಯ 35:8 ಸಾಮಾನ್ಯವಾಗಿ ಈಗಾಗಲೇ ಒಪ್ಪಿಕೊಂಡಿರುವುದು ಸಂಪೂರ್ಣವಾಗಿ ಸರಿಯಾಗಿದೆ. ಅವುಗಳೆಂದರೆ ಪ್ರಸ್ತುತ ಅನುಕೂಲಗಳೊಂದಿಗೆ ಇಡೀ ಜನರನ್ನು ವ್ಯವಸ್ಥಿತವಾಗಿ ಜ್ಞಾನದ ಕಾರ್ಯನಿರ್ವಹಿಸಲು ಇರಿಸಿದರೆ ಪ್ರತಿಯೊಬ್ಬ ವ್ಯಕ್ತಿಗೆ 3 ಗಂಟೆಗಿಂತ ಹೆಚ್ಚು ಶ್ರಮದ ಅಗತ್ಯವಿಲ್ಲ ಮತ್ತು ಪರಲೋಕ ರಾಜ್ಯದ ಮಾರ್ಗದರ್ಶನದಲ್ಲಿ ಶ್ರಮದಿಂದ ಬಿಡುಗಡೆಯ ಗಂಟೆಗಳು ನೈತಿಕ ಅಥವಾ ದೈಹಿಕವಾಗಿ ಹಾನಿಯಾಗುವುದಿಲ್ಲ. ಅವರು ಖಂಡಿತವಾಗಿಯೂ ಪ್ರಸ್ತುತ ಪರಿಸ್ಥಿತಿಗಳಲ್ಲಿ ದುಷ್ಟ ಮತ್ತು ಪ್ರಲೋಭನೆಯೊಂದಿಗೆ ಪಿತ್ರಾರ್ಜಿತ ದೌರ್ಬಲ್ಯದಿಂದ ಲಾಭವನ್ನು ಪಡೆದುಕೊಳ್ಳುತ್ತಾರೆ. ಇದಕ್ಕೆ ವಿರುದ್ಧವಾಗಿ ಸೈತಾನನನ್ನು ಬಂಧಿಸಿದಾಗ ಅಂದರೆ ದುಷ್ಕೃತ್ಯ ನಿಯಂತ್ರಣವಾದಾಗ ಮತ್ತು ಬಾಹ್ಯ ಪ್ರಲೋಭನೆಗಳನ್ನು ತೆಗೆದುಹಾಕಿದಾಗ ಬಿಡುಗಡೆಯ ಕ್ಷಣಗಳನ್ನು ಮಹಿಮೆಗೊಂಡ ಸತ್ಯಸಭೆಯ ಮಾರ್ಗದರ್ಶನದಲ್ಲಿ ಹೆಚ್ಚು ಹೆಚ್ಚು ಆಕರ್ಷಕ ಮತ್ತು ಆಸಕ್ತಿದಾಯಕ ಅಧ್ಯಯನಗಳಲ್ಲಿ ಕಳೆಯಲಾಗುತ್ತದೆ. ಪ್ರಕೃತಿಯ ಅಧ್ಯಯನಗಳು ಮತ್ತು ಪ್ರಕೃತಿಯ ದೇವರು ಮತ್ತು ಅವನ ಅದ್ಭುತ ಗುಣಲಕ್ಷಣಗಳು, ಅವನ ಜ್ಞಾನ, ನ್ಯಾಯ, ಪ್ರೀತಿ ಮತ್ತು ಶಕ್ತಿ ಇವುಗಳೆಲ್ಲವುಗಳ ಅಧ್ಯಯನ. ಹೀಗಿರುವುದರಿಂದ ಸಂತೋಷಕರವಾಗಿ ಅವರು ಮಾನವ ಪರಿಪೂರ್ಣತೆಯ ಕಡೆಗೆ ಪ್ರಗತಿ ಹೊಂದಬಹುದು. ಅವರು ಜನಾಂಗವಾಗಿ ಅಥವಾ ವಿಚಾರಣೆಯ ಅಂತ್ಯಗೊಳ್ಳುವಾಗ, ಏಕೆಂದರೆ ನೆನಪಿರಲಿ, ನೂತನ ಸರ್ಕಾರವು ತನ್ನ ಪ್ರಜೆಗಳ ಮಹಾನ್ ವ್ಯವಹಾರಗಳು ಮತ್ತು ಹಿತಾಸಕ್ತಿಗಳ ಬಗ್ಗೆ ಮಾತ್ರವಲ್ಲ, ಅದರ ಚಿಕ್ಕ ವ್ಯವಹಾರಗಳ ಬಗ್ಗೆಯೂ ಗಮನಹರಿಸಲಾಗುವುದು. ಆ ವಾಕ್ಯದ ಪೂರ್ಣ ಅರ್ಥದಲ್ಲಿ ಇದು ಪಿತೃಪ್ರಧಾನ ಸರ್ಕಾರ ಆಗಿರುತ್ತದೆ. ಜಗತ್ತು ಇದುವರೆಗೆ ತಿಳಿದಿರುವ ಅತ್ಯಂತ ನಿರಂಕುಶ ಪ್ರಭುತ್ವ ಸ್ಥಾಪನೆಯನ್ನು ಮನುಷ್ಯರು ಆಲೋಚಿಸುತ್ತಾರೆ ಎಂಬ ಗಂಭೀರ ಆತಂಕದಿಂದ ಕೂಡಿರಬಹುದು. ಇದರಲ್ಲಿ ಎಲ್ಲಾ ಮಾನವಕುಲದ ಜೀವನ, ಆಸ್ತಿ ಮತ್ತು ಎಲ್ಲಾ ಹಿತಾಸಕ್ತಿಗಳು ಮನವಿ ಇಲ್ಲದೆ ಸಂಪೂರ್ಣವಾಗಿ ರಾಜನ ಕೈಯಲ್ಲಿರುತ್ತದೆ. ರಾಜ್ಯದ ಪ್ರತಿಯೊಂದು ನಿಯಂತ್ರಣ ಮತ್ತು ವ್ಯವಸ್ಥೆಯು ಅದರ ಪ್ರಜೆಗಳ ಪ್ರಯೋಜನಕ್ಕಾಗಿ ವಿನ್ಯಾಸಗೊಳಿಸಲಾಗಿದೆ ಎಂಬುದಕ್ಕೆ ನಾವು ಅತ್ಯಂತ ಸಂಪೂರ್ಣವಾದ ಮತ್ತು ಮನವರಿಕೆಯಾಗುವ ಪುರಾವೆಗಳನ್ನು ಹೊಂದಿದ್ದೇವೆ ಎಂದಲ್ಲ. ಆ ಮಧ್ಯಗಾರ ರಾಜ್ಯದ ರಾಜನು ತಾನು ಯಾರ ಮೇಲೆ ಆಳ್ವಿಕೆ ನಡೆಸಲಿದ್ದಾನೋ ಅವರನ್ನು ಎಷ್ಟು ಪ್ರೀತಿಸಿದನೆಂದರೆ ಅವರಿಗೆ ನಿತ್ಯ ಜೀವಕ್ಕಾಗಿ ವೈಯಕ್ತಿಕ ಪರೀಕ್ಷೆಯ ಹಕ್ಕನ್ನು ಭದ್ರಪಡಿಸಲು ತನ್ನ ಸ್ವಂತ ಜೀವವನ್ನು ಅವರ ವಿಮೋಚನಾ ಮೌಲ್ಯವಾಗಿ ಕೊಟ್ಟನು. ಆದರೆ ಸಂತರು ರಾಜ್ಯದಲ್ಲಿ ಜಂಟಿ ಉತ್ತರಾಧಿಕಾರಿಗಳು ಮತ್ತು ಸಹ ನ್ಯಾಯಾಧೀಶರೂ ಆಗಿರುವ ಅವರನ್ನು ಸಂಪೂರ್ಣ ನಿರಂಕುಶ ಅಧಿಕಾರದಿಂದ ಸುರಕ್ಷಿತವಾಗಿ ನಂಬಬಹುದೇ? ಆಹಾ, ಹೌದು. ಕ್ರಿಸ್ತ ಯೇಸುವು ತಾನು ಪರಲೋಕದ ತಂದೆಯ ಆತ್ಮವನ್ನು ಹೊಂದಿದ್ದಾನೆ ಮತ್ತು ತಂದೆಯ ವ್ಯಕ್ತಿತ್ವ ಅಭಿವ್ಯಕ್ತಿ ಎಂದು ಸಾಬೀತುಪಡಿಸಿದಂತೆ ಆ ಚಿಕ್ಕ ಹಿಂಡಿನ ರಾಜ್ಯದಲ್ಲಿ ಆತನ ಜಂಟಿ ಉತ್ತರಾಧಿಕಾರಿಗಳೆಲ್ಲರಿಗೂ ಸಾಬೀತಾಗಿದೆ. ಕ್ರಿಸ್ತನ ಆತ್ಮ ಪ್ರೀತಿಯ ಪವಿತ್ರ ಆತ್ಮ. ಇದು ಅವರ ಕರೆಯ ನಿಯಮಗಳಲ್ಲಿ ಒಂದಾಗಿದೆ. ಅವರು ದೇವರ ಪ್ರೀತಿಯ ಮಗನ ಪ್ರತಿರೂಪಗಳು ಆಗಬೇಕು ಮತ್ತು ಅವರ ಕರೆ ಮತ್ತು ಚುನಾವಣೆಯನ್ನು ಖಚಿತ ಮಾಡಿದವರಂತೆ ಬೇರಾರೂ ಸ್ವೀಕರಿಸುವುದಿಲ್ಲ. ವಾಸ್ತವವಾಗಿ ಅವರು ತಮ್ಮ ಆರೈಕೆ ಮತ್ತು ಸೂಚನೆಯ ಅಡಿಯಲ್ಲಿ ಇರುವವರ ಬಗ್ಗೆ ಸಹಾನುಭೂತಿ ಹೊಂದಲು ಸಾಧ್ಯವಾಗುವ ಸಲುವಾಗಿ ದುರ್ಬಲ ಮತ್ತು ಅಪರಿಪೂರ್ಣರ ನಡುವೆ ಅವರನ್ನು ಆಯ್ಕೆ ಮಾಡಲಾಗುತ್ತದೆ ಮತ್ತು ಬಲಕ್ಕಾಗಿ ಉತ್ತಮ ಹೋರಾಟವನ್ನು ಹೋರಾಡುವುದು ಏನೆಂದು ಕಲಿಸಲಾಗುತ್ತದೆ ಮತ್ತು ತಪ್ಪುಗಳು ಹಾಗೂ ಪಾಪದ ವಿರುದ್ಧ ಸತ್ಯದಿಂದ ಕೂಡಿರುವುದು. ಹೌದು, ರಾಜವಂಶ ಯಾಜಕರು, ಅಧೀನ ಯಾಜಕರು ಮತ್ತು ಪ್ರಧಾನ ಯಾಜಕರನ್ನು ಭಯವಿಲ್ಲದೆ ನಂಬಬಹುದು. ದೇವರು ಇವರುಗಳಿಗೆ ಅಧಿಕಾರವನ್ನು ಒಪ್ಪಿಸುತ್ತಾನೆ ಮತ್ತು ಅದು ನ್ಯಾಯಯುತವಾಗಿ ಜ್ಞಾನದಿಂದ ಪ್ರೀತಿಯಿಂದ ಪ್ರಪಂಚದ ಆಶೀರ್ವಾದಕ್ಕಾಗಿ ಬಳಸಲ್ಪಡುತ್ತದೆ ಎಂಬುದಕ್ಕೆ ಇದು ಅತ್ಯುತ್ತಮವಾದ ಭರವಸೆಯಾಗಿದೆ.